ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕೆಯಾರಿ ಸಂಚಿಕೆ 39ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಓಟದ ಸ್ಪರ್ಧೆ, ಹಾಡುವ ಸ್ಪರ್ಧೆ, ಅಡುಗೆ ಸ್ಪರ್ಧೆ, ಹೀಗೆ ಬೇರೆ ಬೇರೆ ಸ್ಪರ್ಧೆಗಳ ಬಗ್ಗೆ ಕೇಳಿರ್ತೀರಿ. ಆದರೆ ಹೂಸು ಬಿಡುವ ಸ್ಪರ್ಧೆ ಬಗ್ಗೆ ಕೇಳಿದ್ರ? ಖಂಡಿತ ಇದು ತಮಾಷೆಯ ಜೋಕ್ ಅಲ್ವೇ ಅಲ್ಲ. ನಿಜವಾಗಿಯೂ ಭಾರತದಲ್ಲೇ ಇಂತಹ ಸ್ಪರ್ಧೆಯೊಂದನ್ನು ಆಯೋಜಿಸಲಾಗಿತ್ತು. ಮತ್ತಿಗೆ ಈ ಒಂದು ಸ್ಪರ್ಧೆಗೆ ಸುಮಾರು 200ಕ್ಕೂ ಹೆಚ್ಚು ಜನರು ಹೆಸರನ್ನು ನೋಂದಾಯಿಸಿದರು. ವಿಜೇತರಿಗೆ ಬಹುಮಾನವನ್ನು ಕೂಡ ಘೋಷಿಸಲಾಗಿತ್ತು. ಆದರೆ ಕೊನೆಗೆ ಮಾತ್ರ ಏನಾಯಿತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಸಂಗತಿ. ಇರಲಿ, ವಿಷಯಕ್ಕೆ ಬರೋಣ. ಸಾಮಾನ್ಯವಾಗಿ ಒಂದು ಗುಂಪಿನ ನಡುವೆ ಯಾರಾದರೊಬ್ಬರು ಅಪಾನ ವಾಯುವನ್ನು ಬಿಟ್ಟರೆ ಉಳಿದವರು ಅಸಹ್ಯವೆಂಬಂತೆ ಅದರೆಡೆ ನೋಡಿ ಮೂಗು ಮುರಿಯುವಂಥದ್ದು ಮಾಮೂಲಿ. ಬಹುತೇಕ ಸಲ ಹಾಗೆ ಬಿಟ್ಟವರು ತೀರಾ ಮುಜುಗರಕ್ಕೆ ಒಳಗಾಗ್ತಾರೆ. ಕೆಲವರು ಮಾತ್ರ ಅದೊಂದು ಮಾಮೂಲಿ ಪ್ರಕ್ರಿಯೆ ಎನ್ನುವಂತೆ ಉಳಿದವರ ಯಾವ ನೋಟ ತಮಾಷೆ ಮಾತುಗಳಿಗೂ ತಲೆ ಕೆಡಿಸ್ಕೊಳ್ಳದೆ ತಮ್ಮದೇ ಕಾರ್ಯದಲ್ಲಿ ಆಗಿರ್ತಾರೆ. ಯಾರೇನೇ ಅಂದರೂ ಕೂಡ ಅದನ್ನು ಬಿಡುವಂಥದ್ದು ಎಂದರೆ ಅದೊಂದು ಮುಜುಗರದ ಸಂಗತಿ ಎನ್ನುವಂಥದ್ದು ನಿಜ. ಆದರೆ ಈ ಮುಜುಗರದ ಸಂಗತಿಯನ್ನು ಸಾರ್ವಜನಿಕರ ಎದುರೇ ತೆರೆದಿಟ್ಟು ನೋಡುವ ಸ್ಪರ್ಧೆಯೊಂದು ನಡೆದರೆ ಹೇಗಿರ್ತದೆ ಅಂತ ನೀವು ಕಲ್ಪನೆ ಕೂಡ ಮಾಡಿರಲಿಕ್ಕಿಲ್ಲ. ಆದರೆ ಇಂಥದ್ದೆಲ್ಲ ಮಾಮೂಲಿ ಅಂತ ಅನಿಸಿದ್ರೂ ಕೂಡ ಇತ್ತೀಚೆಗೆ ಅಂತಂದರೆ ಎಕ್ಸಾಕ್ಟಾಗಿ 2019 ಸೆಪ್ಟೆಂಬರ್ 22ನೇ ತಾರೀಕಿನಂದು ಪ್ರಪ್ರಥಮ ಬಾರಿಗೆ ಹುಸು ಬಿಡುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ವಜ್ರದ ನಗರಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಗುಜರಾತಿನ ಸೂರತ್ ನಗರದಲ್ಲಿ ನಡೆದ ಈ ಸ್ಪರ್ಧೆಯನ್ನು ಸೂರತ್ನ ನಿವಾಸಿಗಳಾದ ಗಾಯಕ ಯತಿನ್ ಸಂಗೋಯ್ ಮತ್ತು ಅವರ ಸ್ನೇಹಿತ ಮೌಲ್ ಸಾಂಘ್ವಿ ಸೇರಿಕೊಂಡು ಸಂಘಟಿಸಿದರು. ಅವತ್ತಿಗೆ ಇಂಥದ್ದೊಂದು ಸ್ಪರ್ಧೆಯನ್ನು ಆಯೋಜಿಸಿದ ವಿಚಾರ ಜಾಲತಾಣಗಳಲ್ಲಿ ಭಾಳಷ್ಟು ಟ್ರೋಲ್ ಆಗಿತ್ತು. ಪರ ವಿರೋಧ ಮಾತುಗಳು ಕೂಡ ಹರಿದಾಡಿದ್ವು. ಕೆಲವರು ನಕ್ಕು ಸುಮ್ಮನಾದರೆ ಇನ್ನು ಕೆಲವರು ಇವರಿಗೆ ಬೇರೆ ಕೆಲಸ ಇಲ್ವಾ ಅಂತ ಜರಿದು ಬಿಟ್ಟು ಸುಮ್ಮನಾಗಿದ್ದರು. ಆದರೆ ಕೆಲವರಿಗೆಲ್ಲ ಇದೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ವಿಷಯ ಅಂತಂದರೆ ಭಾಳಷ್ಟು ಜನರಿಗೆ ಇಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ. ಹಾಗಿದ್ದಾಗ ಅವರು ಅದನ್ನು ಬಿಡುವಂಥದ್ದು ಸಾಮಾನ್ಯ ಸಂಗತಿ. ಆದರೆ ಕೆಲವರು ಅದನ್ನು ತಮಗೆ ಕೊಂದು ಎಂದು ಭಾವಿಸ್ತಾರೆ. ಹಾಗೇನಿಲ್ಲ, ಅದೊಂದು ಸಹಜ ಪ್ರಕ್ರಿಯೆ ಮತ್ತು ಅದರ ಬಗೆಗೆ ಮುಜುಗರ ಪಡಬೇಕಿಲ್ಲ ಎನ್ನುವುದನ್ನು ಹೇಳುವ ಸಲುವಾಗಿಯೇ ಇಂಥದ್ದೊಂದು ಸ್ಪರ್ಧೆಯನ್ನು ಆಯೋಜಿಸಿದ್ದೆವು ಅಂತ ಸಂಘಟಕ ಯತಿನ್ ಸಂಗೋಯ್ ಸ್ಪರ್ಧೆಯ ಹಿಂದಿನ ಕಾರಣವನ್ನು ಅವತ್ತಿಗೆ ಬಿಚ್ಚಿಟ್ಟಿದ್ರು. ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ ಆ ಸ್ಪರ್ಧೆಗೆ ವಾಟ್ ದಿ ಫಾಟ್ ಎನ್ನುವಂಥ ಹೆಸರನ್ನು ಇಡಲಾಗಿತ್ತು. ಭಾಗವಹಿಸುವವರು ಕಡ್ಡಾಯವಾಗಿ ₹100 ಪ್ರವೇಶಧನವನ್ನು ಬೇರೆ ನೀಡಬೇಕಿತ್ತು. ಈ ಸ್ಪರ್ಧೆಯಲ್ಲೂ ಕೂಡ 3 ವಿಭಾಗಗಳಿದ್ವಂತೆ. ಅಂದರೆ ಅತಿ ದೊಡ್ಡ ಧ್ವನಿಯ ಅಪಾನವಾಯು, ಅತಿ ದೀರ್ಘವಾದ ಅಪಾನವಾಯು ಮತ್ತು ರಾಗಬದ್ಧವಾಗಿ ಅಪಾನವಾಯುವನ್ನು ಬಿಡುವಂಥದ್ದು. ಹೀಗೆ ಬೇರೆ ಬೇರೆ ಕೆಟಗರಿಯನ್ನು ಮಾಡಿದರು. ಒಬ್ಬರು ಎಷ್ಟು ವಿಭಾಗಗಳಲ್ಲಿ ಬೇಕಾದರೂ ಭಾಗವಹಿಸಬಹುದಾಗಿತ್ತು. ಪ್ರತಿಯೊಬ್ಬರಿಗೆ 60 ಸೆಕೆಂಡುಗಳ ಸಮಯಾವಕಾಶವನ್ನು ಪ್ರತಿಸ್ಪರ್ಧೆಗೆ ನೀಡಲಾಗಿತ್ತು ಕೂಡ. ವಿಜೇತರಿಗೆ ಭಾರತದ ಮೊದಲ ಪಾದ್ ಶಾ, ಅದನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಕಷ್ಟ ಆಗ್ಬೋದು, ಡ್ಯಾಶ್ ವೀರ ಎನ್ನುವ ಶೀರ್ಷಿಕೆಯುಳ್ಳ ಆಕರ್ಷಕ ಟ್ರೋಫಿ ಮತ್ತು ₹10,000 ನಗದು ಬಹುಮಾನದ ಘೋಷಣೆಯನ್ನು ಕೂಡ ಮಾಡಿದ್ರಂತೆ. ನೀವು ನಂಬಲೇಬೇಕಾದ ಸಂಗತಿ ಅಂತಂದರೆ ಬರೋಬ್ಬರಿ 60 ಜನ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು. 200 ಅಂತ ಹೇಳ್ತಾರೆ, ಬಟ್ ಅಧಿಕೃತವಾಗಿ 60 ಜನ ಕಾಣಿಸ್ತಾ ಇದೆ. ಆ ದಿನ ಸ್ಪರ್ಧೆಯನ್ನು ಕುತೂಹಲದಿಂದ ನೋಡಲೆಂದು ಸುಮಾರು 70 ಜನ ವೀಕ್ಷಕರು ಬೇರೆ ಬಂದು ಕುಳಿತಿದ್ದರು. ಒಂದು ಬಾಟಿಕ್ ಹಾಲ್ನಲ್ಲಿ, ಲೇ ತೆರೆನ್ಸಾ ಅಂತ ಒಂದು ಬಾಟಿಕ್ ಹಾಲ್ ಇದೆ, ಅಲ್ಲಿ ಆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಮೈಕು, ಡಿಜಿಟಲ್ ಟೈಮರ್ ಎಲ್ಲದರ ವ್ಯವಸ್ಥೆ ಕೂಡ ಆಗಿತ್ತು. ಅದರ ನಡುವೆ ಸ್ಟ್ಯಾಂಡಪ್ ಹಾಸ್ಯಗಾರ ಮತ್ತು RJ ದೇವಾಂಗ್ ರಾವಲ್, ಮಿಸಸ್ ಇಂಡಿಯಾ 2018 ಫೈನಲಿಸ್ಟ್ ಕವಿತಾ ಶರ್ಮಾ ಮತ್ತು ಸ್ಥಳೀಯ ವೈದ್ಯ ಪ್ರಣವ್ ಪಚ್ಚಿಗಾರ್ ಯಾರಿದ್ದಾರೆ ಇವರೆಲ್ಲ ತೀರ್ಪುಗಾರರಾಗಿ ಬೇರೆ ಭಾಗವಹಿಸಿದರು. ಅಂತಿಮವಾಗಿ ವಿಷಯ ಏನಾಯಿತು ಅಂತ ಕೇಳಿದರೆ 60 ಜನ ನೋಂದಾಯಿಸಿಕೊಂಡಿದ್ದರೂ ಕೂಡ ಸ್ಪರ್ಧೆಯ ದಿನ ಬಂದದ್ದು ಕೇವಲ 3 ಜನ. ಉದ್ಯಮಿ ಸುಶೀಲ್ ಜೈನ್, ಸ್ಥಳೀಯ ಶಾಲೆಯೊಂದರ ಮುಖ್ಯಸ್ಥ ಅಲ್ಕೇಶ್ ಪಾಂಡ್ಯ ಮತ್ತು ವಿಷ್ಣು ಹೇದಾ ಎನ್ನುವರು ಭಾಗವಹಿಸಿದ್ರಂತೆ. ಕೇವಲ 3 ಸ್ಪರ್ಧಾಳುಗಳು ಆಗಮಿಸಿದ್ದು ಸಂಘಟಕರಿಗೆ ಬಹಳ ಬೇಸರ ತರಿಸಿದ್ದು. ಇನ್ಫ್ಯಾಕ್ಟ್ ಏನಾಯಿತು ಅಂತಂದರೆ ಆ 3 ಭಾಗವಹಿಸಿದ್ರೂ ಕೂಡ ನಿರೀಕ್ಷಿತ ರೀತಿಯಲ್ಲಿ ಅವರು ಡ್ಯಾಶ್ ಬಿಡದ ಕಾರಣ ಯಾರನ್ನು ಕೂಡ ವಿಜೇತರೆಂದು ಪರಿಗಣಿಸಲಾಗಲಿಲ್ಲ. ಬದಲಾಗಿ ಸ್ಪರ್ಧಾಳುಗಳಿಗೆ ಗಿಫ್ಟ್ ಹ್ಯಾಂಪರ್ಗಳನ್ನು ಮತ್ತು ಸಣ್ಣ ಮಟ್ಟಿನ ನಗದು ಪುರಸ್ಕಾರವನ್ನು ನೀಡಿ ಕಳುಹಿಸಲಾಯಿತಂತೆ, ಪಾರ್ಟಿಸಿಪೇಷನ್ ರಿವಾರ್ಡ್ ಅಂತ. ಎನಿವೆ ಒಟ್ಟಿನಲ್ಲಿ ಸಾಕಷ್ಟು ಕೆಟ್ಟ ಕುತೂಹಲ ಮೂಡಿಸಿದ್ದ ಸ್ಪರ್ಧೆಯೊಂದು ಈ ರೀತಿಯಲ್ಲಿ ಕೊನೆಗೊಂಡಿತು. ಯಾರಾದರೂ ಈ ಟ್ರೋಫಿಯನ್ನು ಗೆಲ್ಲಬೇಕೆ ಎನ್ನುವುದು ನಮ್ಮ ಬಯಕೆ. ಮುಂದಿನ ದಿನಗಳಲ್ಲಿ ನಗರಗಳಲ್ಲಿ ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲು ಪ್ರಯತ್ನಿಸುತ್ತೇವೆ ಅಂತ ಅವತ್ತಿಗೆ ಅವರು ಸಂಘಟಕರು ಹೇಳಿದರು. ಆದರೆ ಅದರ ನಂತರ ಅವರ ಸುದ್ದಿ ಇಲ್ಲವೇ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಖಂಡಿತ ನೀಡಲಿಕ್ಕೆ ಹೋಗೋದಿಲ್ಲ. ನಿಮಗೂ ಮುಜುಗರ ಆಗ್ಬೋದಾ ಏನೋ. ಎನಿವೆ, ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.